ವೈಬ್ಸ್ ಆಫ್ ಮಲ್ನಾಡು ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಕೂಡ ಮಾಡಿ. ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಕಾರಣ, ಒಂದು ಹೆಣ್ಣು ಅಥವಾ ಗಂಡು ಮದುವೆ ದಿನ ಮದುವೆ ಮಂಟಪಕ್ಕೆ ಹೋಗೋ ಮುಂಚೆ ಎಷ್ಟು ಸಂಪ್ರದಾಯ ನಮ್ಮಲ್ಲಿ ಇದೆ ಅನ್ನೋದನ್ನು ತಿಳಿಸೋಕೆ. ನೋಡಿ, ಮದುಮಕ್ಕಳು ಹೊರಡೋ ಮುಂಚೆ ಆರತಿ ಮಾಡ್ತಾರೆ. ಹಾಗೇನೆ ಸೋದರ ಮಾವನ ಕೈಯಲ್ಲಿ ಹಣೆಗೆ ಬಾಸಿಂಗ ಕೂಡ ಕಟ್ಟಿಸ್ತಾರೆ. ನಂತರ ಹಿರಿಯರ ಆಶೀರ್ವಾದಕ್ಕೆ ಪ್ರಾರ್ಥನೆ ಮಾಡಿಸುವ ಪದ್ಧತಿ ಕೂಡ ನಮ್ಮಲ್ಲಿ ಇದೆ. ನಂತರ ವಾದ್ಯಗೋಷ್ಠಿಯೊಂದಿಗೆ ಹೊರಡುವ ಮದುವೆ ದಿಬ್ಬಣ ಮನೆಯ ಮುಂಭಾಗದಲ್ಲಿರುವ ತುಳಸಿಗೆ ಎಡದಿಂದ ಬಲಕ್ಕೆ ಪ್ರದಕ್ಷಿಣೆ ಹಾಕುವ ಮೂಲಕ ಮುಂದುವರಿಯುವುದು ನಮ್ಮಲ್ಲಿರೋ ಸಂಪ್ರದಾಯ. ಹಾಗೆ ಹೊರಡೋ ನಾವುಗಳು ಮಂಟಪಕ್ಕೆ ಸುಮ್ಮನೆ ಹೋಗೋದಿಲ್ಲ. ಹೊರಡ ಮುಂಚೆ ಕುಲದೇವರು, ಮನೆ ದೇವರು, ಗ್ರಾಮ ದೇವರು, ಕುಟುಂಬದ ದೇವಗಳಲ್ಲಿ ಪ್ರಾರ್ಥನೆ ಮಾಡಿ ಹೊರಡುವುದು ಒಂದು ಕೂಡ ಸಂಪ್ರದಾಯ. ಯಾಕೆ ಗೊತ್ತಾ? ಮುಂದೆ ಹೋಗೋ ದಾರಿಯಲ್ಲಿ ಆಗಿರ್ಬೋದು ಅಥವಾ ನಡೆಯೋ ಶುಭ ಕಾರ್ಯದಲ್ಲಿ ಆಗಿರ್ಬೋದು, ಯಾವುದೇ ವಿಘ್ನಗಳು ಬರದಂತೆ ಕಾಪಾಡಿಕೊಡು ಎಂದು ಬೇಡಿಕೊಳ್ಳುತ್ತಾ ಮುಂದಿನ ಹೆಜ್ಜೆ ಇಡೋದು. ಹಾಗಂತ ನಮ್ಮ ಸಂಪ್ರದಾಯ ಅಷ್ಟೇ ಅಂತ ಅಂದ್ಕೊಂಡ್ರೆ ಇನ್ನೂ ಕೂಡ ಬಾಕಿ ಇದ್ದಾವೆ. ಹೇಳ್ತಾ ಹೋದರೆ ತುಂಬಾ ಇದೆ. ಮಂಟಪಕ್ಕೆ ಹೊತ್ತೊಯ್ಯುವಂಥ ವಾಹನವನ್ನು ಕೂಡ ಬಾಕಿ ಬಿಡೋದಿಲ್ಲ ನಾವು. ಕೊನೆಗೆ ಬಲಗಾಲನ್ನು ಇಟ್ಟು ವಾಹನ ಏರಿದರೆ ಸೀದಾ ಧಾರೆ ಮಂಟಪಕ್ಕೆ ಅಂದುಕೊಂಡ್ರೆ, ಮಂಟಪಕ್ಕೆ ಹೋಗೋ ಮುಂಚೆ ಕೂಡ ತುಂಬ ಕಟ್ಟುಪಾಡುಗಳಿವೆ. ಮನೆಯಿಂದ ಹೊರಡುವಾಗ ತಂದಿದ್ದ ತೌಳಿಗೆ ಬಟ್ಲಿಗೆ ದೀಪ ಧೂಪ ಹಾಕಿ ಆಮೇಲೆ ನಿಧಾನವಾಗಿ ಮಂಟಪದ ಹತ್ರ ಹೆಜ್ಜೆ ಹಾಕಬೇಕು ಅಷ್ಟೇ. ಆಮೇಲೆ ಅಲ್ಲಿರೋ ಪಾನಕ ಅರಿಶಿನ ಕುಂಕುಮ ಇಟ್ಟುಕೊಂಡು ಜನಸಾಗರದ ಮಧ್ಯೆ ಮಂಟಪದ ಹತ್ರ ಹೆಜ್ಜೆ ಹಾಕಿದರೆ ಅಲ್ಲೋ ಪುರೋಹಿತರ ಸಂಪ್ರದಾಯ ಬೇರೆ. ಮದುಮಗನ ಕಡೆಯವರು ತಂದಿರೋ ಸೀರೆನ ಮದುಮಗಳಿಗೆ ಕೊಡಿಸಿ ಮಂಟಪಕ್ಕೇನೋ ಕರೀತಾರೆ. ಆದರೆ
ಬಿಳಿ ವಸ್ತ್ರ ಅಡ್ಡ ಹಿಡಿದು ಮುಖ ನೋಡೋದಕ್ಕೂ ಅಪ್ಪಣೆ ಬೇಕು ಅಂತಾರೆ ನೋಡಿ. ಮೊಬೈಲ್ ಚಾರ್ಜರ್ ಕೊಡಿ, ಚಾರ್ಜರೇ ಇಲ್ಲ. ಅಂತೂ ಇಂತೂ ಅಪ್ಪಣೆನೇ ಸಿಕ್ಕಾಯ್ತು, ತಾಳೆನೂ ಕಟ್ಟಾಯ್ತು. ಪುರೋಹಿತರು ಮಾಡೋ ಕಿತಾಪತಿ ನೋಡಿದ್ವಿ. ಮಂಡಕ್ಕಿ ಒಳಗಡೆ ಉಂಗುರನ ಹಾಕಿ ಹುಡ್ಸೋದ ಪಾಪ. ಅಂತೂ ಇಂತೂ ಕೊನೆಗೂ ಉಂಗುರನೂ ಸಿಕ್ಕಾಯ್ತು, ಉಂಗುರನೂ ತೋರಿಸಾಯ್ತು. ಆಮೇಲೆ ಕೊನೆಯದಾಗಿ ಹಗಲಲ್ಲಿ ಅರುಂಧತಿ ನಕ್ಷತ್ರ ಕೂಡ ತೋರಿಸ್ತಾರೆ. ಬಾಬಾ ಎಷ್ಟು ರೀ ಸಂಪ್ರದಾಯ ನಮ್ಮವ್ರ ಮನೆಯಲ್ಲಿ, ಹೇಳ್ತಾ ಹೋದರೆ ಒಂದ ಎರಡ ಮುಗಿಯೋದೇ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ. ಹೀಗೆ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ. ಥ್ಯಾಂಕ್ ಯು.